ಮಧುವಣಗಿತ್ತಿ ಹಾಗೆ ಸಿಂಗಾರಗೊಂಡಿರ್ತಕ್ಕಂಥದ್ದು ಗೋಮಾತೆ. ಯಾಕೆ ಅಂತ ಕೇಳಿದರೆ, ನಾಳಿನ ದಿವಸದಲ್ಲಿ ಗೋಪಾಡ್ಯ ಹೇಳ್ತಕ್ಕಂಥದ್ದು, ಗೋವಿನ ಪೂಜೆ ಹೇಳ್ತಕ್ಕಂಥದ್ದು, ಭಾಷಿಂಗ ಇತ್ಯಾದಿಗಳಿಂದ ಸಿಂಗಾರವನ್ನಗೊಂಡು ಅದನ್ನು ಪೂಜಿಸ್ತಕ್ಕಂಥದ್ದು ನಿಮ್ಮೆಲ್ಲರ ಪಾಲಿಗೆ ಬಂದಿರತಕ್ಕಂಥ ಒಂದು ಶುಭ ಹಬ್ಬ, ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ದಕ್ಷಿಣಾಯನ ಮತ್ತು ಉತ್ತರಾಯಣದ ಒಂದು ಸಂಧಿಯ ಕಾಲದಲ್ಲಿ ಈ ಹಬ್ಬ ಬರ್ತಕ್ಕಂಥದ್ದು. ಉತ್ತರಾಯಣ ಉದಯ ಕಾಲ ಹೇಳ್ತಕ್ಕಂಥದ್ದು ಇನ್ನು 17 ದಿವಸ ಇದೆ ಎಂಬಾಗ ಬರ್ತಕ್ಕಂತಹ ಈ ಗೋಪೂಜೆ. ವಿಶೇಷವಾಗಿ ಗೋವು ನಮ್ಮ ಒಂದು ಜೀವಕ್ಕೆ ಅದು ಅಷ್ಟೇ ಮುಖ್ಯವಾಗಿ ಇರತಕ್ಕಂಥದ್ದು ಮತ್ತು ಮುಕ್ಕೋಟಿ 3 ದೇವತೆಗಳನ್ನು ಪೂಜಿಸಿದಂತಹ ಪುಣ್ಯ ಹೇಳ್ತಕ್ಕಂಥದ್ದು ಲಭಿಸ್ತಕ್ಕಂಥದ್ದು. ವಿಶೇಷವಾಗಿ ನಾಳಿನ ದಿವಸದಲ್ಲಿ ಗೋಗ್ರಾಸವ ಹೇಳ್ತಕ್ಕಂಥದ್ದನ್ನು ಮಾಡಿ ಅದಕ್ಕೆ ಕೊಟ್ಟು ತಮ್ಮ ಮನಸ್ಸಂಕಲ್ಪ ಹೇಳ್ತಕ್ಕಂಥದ್ದನ್ನು ಬೇಡಿಕೊಂಡ್ರೆ ತಕ್ಷಣ ಫಲ ಹೇಳ್ತಕ್ಕಂಥದ್ದು ಸಿಗ್ತದೆ. ಇವತ್ತಿನ ದಿವಸದಲ್ಲಿ ಕಡುಬು ಮುಗೆಕಾಯಿಂದ ಮಾಡಿರ್ತಕ್ಕಂಥದ್ದನ್ನು ಕೊಟ್ಟು ತದನಂತರದಲ್ಲಿ ಮಾರನೇ ದಿವಸ ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿ ಪೂಜೆಯನ್ನು ಮಾಡಿ ಗೋಗ್ರಾಸ ಹೇಳ್ತಕ್ಕಂಥದ್ದನ್ನು ಆಕಳಿಗೆ ಕೊಟ್ಟು ಆಕಳಿಂದ ವರವನ್ನು ಪಡಿತಕ್ಕಂತಹದ್ದು. ಜನಸಾಮಾನ್ಯರು ಕೂಡ ಇದನ್ನು ಮಾಡ್ಕೊಳ್ಬಹುದು. ಹೇಗೆ ಅಂತ ಕೇಳಿದರೆ, ಸ್ನಾನವನ್ನು ಮಾಡಿ ಗೋಶಾಲೆ ಅಥವಾ ಗೋವಿನ ಹತ್ತಿರಕ್ಕೆ ಹೋಗಿ ಗೋಗ್ರಾಸವನ್ನು ಕೊಟ್ಟು ಅವರ ಮನಸ್ಸಿನ ಇಷ್ಟಾರ್ಥವನ್ನು ಕೇಳ್ಕೊಳ್ತಕ್ಕಂಥದ್ದು. ಜೊತೆಗೆ ಒಂದು ಅದ್ಭುತವಾದಂತಹ ಶಕ್ತಿ ಗೋಮಾತೆಯಲ್ಲಿ ಇರತಕ್ಕಂಥದ್ದಾದ್ದರಿಂದಾಗಿ ಗೋವಿನ ಕಿವಿಯ ಭಾಗದಲ್ಲಿ ಹೋಗಿ ತಮಗೆ ಉದ್ಯೋಗ ಸಿಗದೇ ಇದ್ದವರಿಗೆ ಉದ್ಯೋಗ ಆಗಬೇಕು ಅಂತ ಹೇಳುವುದಾಗಿ ಕೇಳಿಕೊಂಡ್ರೆ, ಲಕ್ಷ್ಮಿ ಒಲಿದೇ ಇರತಕ್ಕಂಥವರಿಗೆ ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂತ ಕೇಳಿಕೊಂಡ್ರೆ, ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇದ್ದವರು ಮನೆಯಲ್ಲಿ ನೆಮ್ಮದಿ ನೆಲೆಸಬೇಕು ಅಂತ ಹೇಳುವುದಾಗಿ ಆಕೆಯ ಕಿವಿ ಹತ್ತಿರದಲ್ಲಿ ಹೋಗಿ ಕೇಳಿಕೊಂಡಾಗ ತಕ್ಷಣಕ್ಕೆ ಗೋಮಾತೆಯು ಅನುಗ್ರಹವನ್ನು ಮಾಡಿಕೊಡ್ತಕ್ಕಂಥದ್ದು. ಅಂತಹ ಒಂದು ಸುವರ್ಣ ಅವಕಾಶವನ್ನು ಪ್ರತಿಯೊಬ್ಬರೂ ಕೂಡ ಪಡ್ಕೊಂಡು ಆದಷ್ಟು ನಿಮ್ಮ ಕಷ್ಟಗಳಿಂದ ಹೊರಬಂದು ಪರಮಾತ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಯಾವುದು ಅಂತ ಕೇಳಿದರೆ ಗೋಮಾತೆಯು ಕೂಡ ಒಂದಾಗಿರ್ತದೆ. ಹಾಗಾಗಿ ಅತಿ ಬೇಗನೆ ನಿಮ್ಮ ಕೇಳಿಕೊಂಡಂತಹ ವರವನ್ನು ಕರುಣಿಸ್ತಕ್ಕಂತಹ ಶಕ್ತಿ ಗೋಮಾತೆಯಲ್ಲಿ ಇರತಕ್ಕಂತಹದ್ದು. ಪ್ರತಿಯೊಬ್ಬರು ಕೂಡ ಇದನ್ನು ಶೇರ್ ಮಾಡಿ ಮತ್ತು ಇದರ ಪ್ರಯೋಜನ ಹೇಳ್ತಕ್ಕಂಥದ್ದನ್ನು ಪಡ್ಕೊಳ್ಳಿ. ಜೊತೆಯಲ್ಲಿ ಆದಷ್ಟು ಬೇಗ ನಿಮ್ಮ ಕಷ್ಟಗಳಿಂದ ಹೊರಗಡೆ ಬಂದು ಒಳಿತನ್ನು ಉಂಟು ಮಾಡಿಕೊಡಲಿ ಅಂತ ಹೇಳುವುದಾಗಿ ಗೋಮಾತೆಯಲ್ಲಿ ಕೇಳ್ಕೊಳ್ತಾ, ಶ್ರೀಕೃಷ್ಣ ಒಂದೇ ಜಗದ್ಗುರು ಗೋಪಾಲಕೃಷ್ಣನ ಅನುಗ್ರಹಕ್ಕೂ ಕೂಡ ಪಾತ್ರರಾಗಿ